ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಕೂದಲಿನ ಆರೈಕೆಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರೆಮಿಡಿ ಮಾಡತ್ತೇನೆ ರೀ. ಅದು ಅದಕ್ಕೆ ಏನೇನು ಯೂಸ್ ಮಾಡ್ತಾನೆ, ಹೆಂಗೆ ರೆಡಿ ಮಾಡ್ತಾನೆ, ಅದರಿಂದ ಏನೇನು ಯೂಸ್ ಅದಾವ, ಬೆನಿಫಿಟ್ಸ್ ಅದಾವ, ಬರ್ರಿ ನೋಡೋಣ. ಸ್ಪೆಷಲ್ ರೆಮಿಡಿ ಮಾಡಾಕ್ರಿ ಫಸ್ಟ್ ನಮ್ಗೆ ದಾಸವಾಳದ ಹೂವು ಬೇಕ್ರಿ. ದಾಸವಾಳದ ಹೂವು ಯಾವ ಕಲರ್ ಟೈಪ್ ಆಫ್ಸ್ ದಾಸವಾಳದ ಹೂವು ಆದರೂ ನಡಿತೈತ್ರಿ. ಅದ್ರಾಗ ಹಿಂಗೆ ನಾಟಿ ದಾಸವಾಳ ಆದ್ರೆ ಇನ್ನೂ ಚಲೋ. ಆಮ್ಯಾಗ ನೆಕ್ಸ್ಟ್ ಇದಕ್ಕೆ ದಾಸವಾಳದ ಎಲೆ ರೀ. ದಾಸವಾಳದ ಎಲೆ ನಿಮಗೂ ಗೊತ್ತೈತಿ, ಇದನ್ನು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಯಾವುದೇ ಥರದಂತಹ ಕೆಮಿಕಲ್ ಇರೋದಿಲ್ಲ ಇದರಲ್ಲಿ. ಆಮ್ಯಾಗ ಇದರಿಂದ ಕೂದಲು ಶೈನ್ ಆಗಿ ಸೊಂಪಾಗಿ ಬೆಳಿತಾವ್ರಿ. ನಮ್ಮ ಕೂದಲಿನ ಸ್ಕ್ಯಾಲ್ಪ್ಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ಕೂದಲಿನ ಬುಡ ಏನಿರ್ತೈತಲ್ರಿ ಅದು ಗಟ್ಟಿಯಾಗಿ ಹೊಸ ಕೂದಲು ಬೆಳವಣಿಗೆ ಆಗಕ್ಕೆ ಇದು ನಮ್ಗೆ ಸಹಾಯ ಮಾಡ್ತತಿ. ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯಕಾಳು ನೆನೆ ಇಟ್ಕೊಂಡೇನ್ರಿ. ಇದನ್ನು ಓವರ್ ನೈಟ್ ನೆನೆ ಇಟ್ಟೇನ್ರಿ. ಇದನ್ನು ನೀವು ಇದ್ರ ನೀರು ಏನಿರ್ತೈತಲ್ರಿ ಇದನ್ನೇನು ವೇಸ್ಟ್ ಮಾಡಬಾರ್ದು. ಈ ನೀರಿನ ಸಮೇತನ ನೀವು ಈ ರೆಮಿಡಿ ಮಾಡೋಕೆ ಇದನ್ನು ಯೂಸ್ ಮಾಡ್ಬೋದು. ಅದು ಹೆಂಗಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಆಮ್ಯಾಗ ಅಗಸೆ ಬೀಜದ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಹಲವಾರು ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು. ಇದನ್ನು ನಮ್ಮ ಕೂದಲಿನ ಆರೈಕೆಗೆ ಆಗಿರ್ಬೋದು, ನಮ್ಮ ಸೌಂದರ್ಯದ ಆರೈಕೆಗೆ ಆಗಿರ್ಬೋದು ಹೆಚ್ಚಾಗಿ ಇದನ್ನು ಬಳಕೆ ಮಾಡ್ತಾರೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಿಂದ ನಮ್ಮ ಕೂದಲು ಶೈನ್ ಆಗ್ತೈತಿ, ಒಂಥರ ಪಳಪಳ ಅಂತ ಹೊಳಿತೈತಿ. ಆಮೇಲೆ ಕೂದಲೇನು ಸಿಕ್ಕಾಗ್ತಿರ್ತೈತಲ್ರಿ ಅದು ಕಡಿಮೆ ಆಗ್ತೈತಿ. ಹೇಳ್ಬೇಕಂದ್ರೆ ಕೂದಲು ಉದುರೋದಕ್ಕೆ ಮೇನ್ ಕಾರಣನ ಕೂದಲು ಸಿಕ್ಕಾಗುವಿಕೆ. ಆ ಕೂದಲು ಸಿಕ್ಕಾಗುವಿಕೆಯನ್ನು ಈ ದಾಸವಾಳ ತಡೆಗಟ್ತೈತ್ರಿ. ಇದರೊಳಗಿರುವಂತಹ ಲೋಳೆ ಅಂಶ ಏನಿರ್ತೈತಲ್ರಿ ಇದನ್ನು ನಾವು ನಮ್ಮ ಕೂದಲಿನ ಬುಡದಿಂದ ಹಿಡಿದು ಎಲ್ಲ ಇಡೀ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ಆಗದೆ ಶೈನಾಗಿ ಸ್ಟ್ರೇಟ್ ಕೂಡ ಆಗಿ ಇರ್ತೈತ್ರಿ. ಫಸ್ಟಿಗೆ ನಾವು ಈ ದಾಸವಾಳದ ಹೂವೇನದಾವಲ್ರಿ ಇವನ್ನ ಒಂದೊಂದು ದಳ ಬಿಡಿಸ್ಕೊಂಡು ಇಟ್ಕೋಬೇಕು. ಆಮೇಲೆ ಈ ಎಲೆ ಏನದಾವಲ್ರಿ ಇವನ್ನ ಕಟ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಇವನ್ನ ನಾವು ಇಡೇದಾಗಿ ಹಾಕಿದ್ರೆ ಲಘು ಇದರ ರಸ ಬಿಟ್ಕೊಳ್ಳೋದಿಲ್ರಿ. ನಾವು ಇವನ್ನ ಕಟ್ ಮಾಡಿ ಸಣ್ಣಗೆ ಹಾಕಿದ್ರೆ ಇದರಲ್ಲಿರುವಂತಹ ಲೋಳೆ ಅಂಶ ಎಲ್ಲ ಬಿಟ್ಕೋತೈತ್ರಿ. ಬರ್ರಿ ಈಗ ಇವನ್ನ ಸಣ್ಣಗೆ ಕಟ್ ಮಾಡ್ಕೊಂಬರೋಣ. ಪಾತ್ರೆ ತೊಗೊಂಡೇನ್ರಿ, ಅದಕ್ಕೆ ಫಸ್ಟಿಗೆ ಸಣ್ಣಗೆ ದಳ ಬಿಡಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ದಾಸವಾಳದ ಹೂವು ಹಾಕ್ಕೊಳತ್ತೀನಿ. ಆಮೇಲೆ ದಾಸವಾಳದ ಎಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡನಿ, ಅವನ್ನೂ ಸೇರಿಸಿದೆ. ಈಗ ಅದಕ್ಕೆ ಈ ಮೆಂತ್ಯಕಾಳು ಏನು ನೆನೆ ಇಟ್ಟೇನಲ್ರಿ ಇವನ್ನ ನೀರಿನ ಸಮೇತನ ಇದಕ್ಕೆ ಹಿಂಗೆ ಹಾಕ್ಕೋಬೇಕು. ಆಮ್ಯಾಗ ಈ ಅಗಸೆ ಬೀಜನೂ ಅದಕ್ಕೆ ಸೇರಿಸ್ಬೇಕು. ನಿಮ್ಮ ಕೂದಲಿನ ಅಳತಿ ನೋಡ್ಕೊಂಡು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೋಬೇಕ್ರಿ. ನೀವು ಇದನ್ನು ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಇದೇನು ಕೆಡೋದಿಲ್ಲ. ನೀವು ಇದನ್ನು ಕಂಡೀಷ್ನರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಬರ್ರಿ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಕುದ್ಸಕ್ಕೆ ಈಗ ಇದನ್ನು ಗ್ಯಾಸಿನ ಮೇಲೆ ಇಟ್ಟು ಕುದ್ಸಕ್ಕಿಟ್ಟನಿ. ಇದನ್ನು ನೀವು 5 to 10 ಮಿನಿಟ್ಸ್ವರೆಗೂ ಕುದಿಸಿದ್ರೆ ಸಾಕು. ಈ ದಾಸವಾಳ ಏನದಾವಲ್ಲ ಇದು ರೆಡ್ ಕಲರ್ ಎಲ್ಲ ಬಿಟ್ಕೊಮಟ. ಆಮ್ಯಾಗ ಈ ಎಲೆಯೊಳಗಿರುವಂತಹ ಲೋಳೆ ಅಂಶ ಬಿಟ್ಕೋತತಿ. ಇದು ಒಂಥರ ನಿಮ್ಗೆ ಗೊತ್ತಾಗ್ತೈತಿ. ಒಂದು 2 ಮಿನಿಟ್ಸ್ ಆದಮೇಲೆ ಇದು ಕಲರ್ ಚೇಂಜ್ ಆಕೈತಿ. ಹಂಗಂಥೇಳಿ ನೀವು 2 ಮಿನಿಟ್ಸ್ಗೆನ ಆಫ್ ಮಾಡಿಬಿಡ್ಬೇಡ್ರಿ ಗ್ಯಾಸ್. ಇದರಲ್ಲಿರುವಂತಹ ಎಲ್ಲ ಲೋಳೆ ಅಂಶ ಬಿಟ್ಕೋಬೇಕಲ್ರಿ ಅದಕ್ಕೆ ಒಂದು 5 to 10 ಮಿನಿಟ್ಸ್ವರೆಗೆ ಆದರೂ ನೀವು ಇದನ್ನು ಸಣ್ಣಗೆ ಉರಿ ಇಟ್ಟು ಕುದಿಸ್ಕೋಬೇಕ್ರಿ. ನೋಡಿರಿ 2 ಮಿನಿಟ್ಸ್ ಕುದ್ಮೇಲೆ ಇದು ಹಿಂಗಾಗೈತ್ರಿ, ಹಿಂಗೆ ಕಲರ್ ಚೇಂಜ್ ಆಗತೈತಿ. ನೀವು ಇದನ್ನು ಇನ್ನೂ 5 ಮಿನಿಟ್ಸ್ವರೆಗೂ ಕುದಿಸ್ಬೇಕು. ಈ ರೆಮಿಡಿನ ನೀವು ನಿರಂತರವಾಗಿ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಜಾಸ್ತಿ ಆಗ್ತಿರ್ತೈತಲ್ರಿ, ಹೇರ್ ಫಾಲನ್ನು ಇದು ಶಾಶ್ವತವಾಗಿ ತಡೆಗಟ್ತತಿ. ಆಮೇಲೆ ನಿಮ್ಮ ಕೂದಲು ಥಿಕ್ಕಾಗಿ ಲಾಂಗ್ ಆಗಿ ಶೈನ್ ಆಗಿ ಪಳಪಳ ಹೊಳೆಯುವಂತೆ ಬೆಳವಣಿಗೆ ಆಗ್ತತ್ರಿ. ಜಸ್ಟ್ ನೀವು ಒಂದು ವಾರ ಇದನ್ನು ಯೂಸ್ ಮಾಡಿದ್ರೆ
ನಿಮ್ಗೆ ಗೊತ್ತಾಗ್ತೈತಿ ರಿಸಲ್ಟ್. ಯಾಕಂದ್ರೆ ಯಾವುದೇ ಕೆಮಿಕಲ್ ಇಲ್ಲ ಇದರಲ್ಲಿ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ ಬೆಳೆಸಿರ್ತೇವೆ. ಇದರಿಂದ ಯಾವುದೇ ಥರನಾದಂತಹ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಆಮೇಲೆ ಯಾವುದೇ ಭಯ ಇರೋದಿಲ್ಲ, ಎಲ್ಲ ನ್ಯಾಚುರಲ್ ಇರ್ತಾವಲ್ಲ. ಅದಕ್ಕೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿರಿ, ತುಂಬ ಒಳ್ಳೆ ರಿಸಲ್ಟ್ ಕೊಡ್ತೈತಿ. ನೋಡಿರಿ, ನಮ್ಮ ಕೂದಲಿನ ಸ್ಪೆಷಲ್ ರೆಮಿಡಿ ಹಿಂಗೆ ಕಲರ್ ಬಂದೈತೆ ನೋಡಿರಿ ಕುದ್ಮೇಲೆ. ಇದನ್ನು ನಾನು 5 to 10 minutes ಕುದಿಸ್ಕೊಂಡೇನ್ರಿ. ಇದು ಆರಿದ ಮೇಲೆ ಒಂದು ಬಾಟಲ್ ತೊಗೊಂಡು ನೀವು ಅದರೊಳಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ವಾರದವರೆಗೂ ಇಟ್ಕೋಬೋದು ರೀ, ಇದೇನು ಕೆಡೋದಿಲ್ಲ. ಹಂಗೆ ನೀವು ಇದನ್ನು ಅಪ್ಲೈ ಮಾಡಿಕೊಂಡು ತಲೆ ವಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ರೀ, ಹಂಗೆ ಬಾಚ್ಕೋಬೋದು. ಹಂಗೆ ಬಾಚ್ಕೊಂಡ್ರೆ ಇನ್ನೂ ಚಲೋ, ಕೂದಲು ಶೈನ್ ಆಗಿ ಕಾಣ್ತೈತಿ, ಒಂಥರ ಸ್ಮೂತ್ ಕಂಡೀಷ್ನರ್ ಅಪ್ಲೈ ಮಾಡಿರೋ ಥರ ಕಾಣ್ತೈತಿ. ಇದನ್ನು ಹೆಂಗೆ ಅಪ್ಲೈ ಮಾಡೋದು ಅದನ್ನು ತೋರಿಸ್ತೀನಿ, ಬರ್ರಿ ನೋಡೋಣ. ಸೋಸ್ಕೊಂಡ್ಮೇಲೆ ಹಿಂಗೆ ಕಲರ್ ಬಂದೈತಿ. ನಾನೀಗ ಇದನ್ನು ಒಂದು ಬಾಟಲ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡೇನೆ ನೋಡಿರಿ. ಇದನ್ನು ನೀವು 1 ವಾರ 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಇದೇನು ಕೆಡೋದಿಲ್ಲ. ಇದನ್ನೀಗ ನಮ್ಮ ಕೂದಲಿಗೆ ಹೆಂಗೆ ಅಪ್ಲೈ ಮಾಡೋದು ಬರೀ ನೋಡೋಣ. ಬರ್ರಿ ಈಗ ಇದನ್ನು ಕೂದಲಿಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಬರ್ರಿ. ಹಿಂಗೆ ಕೂದಲನ್ನು ಫಸ್ಟ್ ಬಾಚ್ಕೊಂಡು ಸಿಕ್ಕಿರ್ತೈತಲ್ರಿ ಅದನ್ನೆಲ್ಲ ಬಿಡಿಸ್ಕೊಂಡು ಕೂದಲು ಹಿಂಗೆ ಪಾರ್ಟ್ ಮಾಡ್ಕೋಬೇಕು. ಹಿಂಗೆ ಪಾರ್ಟ್ಸ್ ಮಾಡ್ಕೊಂಡು ಕೂದಲಿನ ಬುಡಕ್ಕೆ ಇದನ್ನು ಅಪ್ಲೈ ಮಾಡಬೇಕು. ಕೂದಲಿನ ಬುಡಕ್ಕೆ ಇದನ್ನು ನಾವು ಹೆಚ್ಚಾಗಿ ಅಪ್ಲೈ ಮಾಡೋದ್ರಿಂದ ಕೂದಲಿನ ಬುಡ ಸ್ಟ್ರಾಂಗ್ ಆಗ್ತೈತೆ ರೀ. ಆಮ್ಯಾಗ ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ಸಹಾಯ ಆಕ್ಕತಿ. ಈ ದಾಸವಾಳ ಮತ್ತು ದಾಸವಾಳದ ಎಲೆಯೊಳಗಿರುವಂತಹ ಲೋಳೆ ಅಂಶ ಐತಲ್ಲ, ಇದರಿಂದ ನಮ್ಮ ಕೂದಲಿನ ಬುಡ ಗಟ್ಟಿ ಆಗ್ತಾ ಬರ್ತೈತಿ. ಹಿಂಗಿದನ್ನು ನೀವು ಹಿಂಗೆ ಸ್ಕ್ಯಾಲ್ಪ್ ಓಪನ್ ಮಾಡಿ ಹಿಂಗಿದನ್ನು ಅಪ್ಲೈ ಮಾಡ್ತಾ ಬರ್ಬೇಕ್ರಿ. ನೀವು ಇದನ್ನು ಇಡೀ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಬೇಕ್ರಿ ಈ ಥರ. ಇದರಿಂದ ಕೂದಲಿನ ಬೆಳವಣಿಗೆ ಆಗ್ತದೆ ಅಷ್ಟೇ ಅಲ್ಲದೆ ಕೂದಲು ಕಟ್ ಏನಾಗ್ತಿರ್ತೈತಲ್ರಿ, ಕಟ್ಟಾಗಿ ಬೀಳ್ತಿರ್ತೈತಿ. ಆಮೇಲೆ ಕೂದಲು ಒಂಥರ ರಫ್ ಆಗಿರ್ತೈತಿ ನೋಡೋಕೆ. ಆಮ್ಯಾಗ ಭಾಳ ಸಿಕ್ಕ ಆಗ್ತಿರ್ತೈತಿ ತಲೆ ಬಾಚುವಾಗ. ಆ ಪ್ರಾಬ್ಲಮ್ ಕೂಡ ಇದರಿಂದ ಸಾಲ್ವ್ ಆಗ್ತಾ ಬರ್ತೈತಿ. ನೀವು ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಜಾಸ್ತಿ ಕೋಲ್ಡ್ ಇರೋರು ಇದನ್ನು ವಾರಕ್ಕೆ 2 ಸಾರಿ ಅಪ್ಲೈ ಮಾಡಿದರೆ ಸಾಕು. ನೋಡಿದ್ರಲ್ಲ, ನಮ್ಮ ಕೂದಲು ಸೊಂಪಾಗಿ ಶೈನಾಗಿ ದಟ್ಟವಾಗಿ ಬೆಳೆಯೋಕೆ ಹೆಂಗೆ ಈ ರೆಮಿಡಿ ಯೂಸ್ ಮಾಡಬೇಕು, ಹೆಂಗೆ ರೆಡಿ ಮಾಡ್ಬೇಕು ಅನ್ನೋದನ್ನು ನೀವು ಇದನ್ನು ಯೂಸ್ ಮಾಡ್ತಾ ಬರ್ರಿ. 1 ವಾರದಾಗ ನಿಮಗೆ ರಿಸಲ್ಟ್ ಗೊತ್ತಾಗ್ತೈತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.